ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸಿಮ್ರಾನ್ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಊರು ಹುಬ್ಬಳ್ಳಿ ಭಾಗದವರು. ತೂತು ಗಂಡನದ್ದು ಸಾಕಾಗುತ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ವೈವಾಹಿಕ ಜೀವನ, ದುಡ್ಡಿಗೆ ತೊಂದರೆ ಇಲ್ಲ, ಆದರೆ ಸುಖದ ಕೊರತೆ ಇದೆ, ಸುಖ ಕೊಡುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸ್ಥಳ ಯಜಮಾನ ಕೆಲಸಕ್ಕೆ ಹೋದಾಗ ಮನೆಯಲ್ಲೇ ಬಗ್ಗಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಹೇಳಿದ ಜಾಗಕ್ಕೆ ಬಂದು 1 ಗಂಟೆ ಕೇಯಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಗಂಡ ಸೆಂಟ್ರಿಂಗ್ ಕೆಲಸಕ್ಕೆ ಹೋಗುತ್ತಾರೆ, ಒಳ್ಳೆ ದುಡಿಮೆ ಕೂಡ ಇದೆ, ಆದರೆ ಹೆಂಡತಿಗೆ ಬೇಕಾದ ಸುಖ ಕೊಡೋದಕ್ಕೆ ಅವರಿಂದ ಆಗುತ್ತಿಲ್ಲ. ಬೆಳಗ್ಗೆ ಕೆಲಸಕ್ಕೆ ಹೋದರೆ ಮನೆಯಲ್ಲಿ ಒಂಟಿಯಾಗಿರುತ್ತಾನೆ. ಆ ಒಂದು ಸಮಯಕ್ಕೆ 1 ಗಂಟೆ ಸುಖವನ್ನು ಕೊಡೋರು ಬೇಕು ಅಂತೇಳಿ ಇದಿಷ್ಟು ಹೇಳಿದ ಜಾಗಕ್ಕೆ ಬಂದು 1 ಗಂಟೆ ಸುಖವನ್ನು ಕೊಡ್ತಕ್ಕಂತಹ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಅಂದರೆ ಫ್ರೆಂಡ್ಸ್, ಗಂಡನಿಂದ ತೃಪ್ತಿ ಸಿಗದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಯಾರ್ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ನೋಡ್ತಾ ಹೋಗೋಣ. ಯಾವುದೇ ಜಾತಿ ಇದ್ದರೂ ಕೂಡ ಓಕೆ, ಹುಬ್ಬಳ್ಳಿಯ ಹುಡುಗ ಆಗಿರಬೇಕು, ಹಾಗಿದ್ದರೆ ಮಾತ್ರ ಮೀಟ್ ಮಾಡುತ್ತೇನೆ ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಮನೆಯಲ್ಲಿ ಬೇಡ ಅಂದರೆ ಹೋಟೆಲ್ ಮಾಡಿ, ಹೋಟೆಲ್ ಖರ್ಚನ್ನು ನೀವೇ ನೋಡಿಕೊಳ್ಳಬೇಕು. ಮೋಸ ಮಾಡುವ ಹುಡುಗರು ಬೇಡ, ನೆನಪಿಟ್ಟುಕೊಂಡು ಸಂಬಂಧವನ್ನು ಬೆಳೆಸಿ ಸುಖವನ್ನು ಕೊಡಿ ಅಂತೇಳಿ ಇದಿಷ್ಟು ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅಂತೇಳಿ ಕೆಲವೊಂದು ಕಾರಣಗಳನ್ನು ಕೊಟ್ಟಿರೋದು. ಅಂದರೆ ಮೇಯ್ನಾಗಿ ಹುಬ್ಬಳ್ಳಿಯ ಹುಡುಗ ಆಗಿದ್ದರೆ ಮೊದಲು ಅವಕಾಶ ಕೊಡುವುದಾಗಿ ತಿಳಿಸಿರೋದು. ಇನ್ನು ಮನೆಗೆ ಬಂದು ಸುಖವನ್ನು ಕೊಡೋದಕ್ಕೆ ಭಯ ಆಗುತ್ತೆ ಅಂದರೆ ಹೋಟೆಲ್ ನೀವೇ ಮಾಡಿಕೊಳ್ಳಬೇಕು, ಹೋಟೆಲ್ ಕಾಸನ್ನು ನೀವೇ ಕೊಟ್ಟು ಸಹಕರಿಸಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಮನೆಯಲ್ಲಿ ಯೂಸ್ ಮಾಡ್ತಾ ಇರುವ ಎಲೆಕ್ಟ್ರಿಕ್ ಸ್ಟವ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಸೊ ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿದ್ದರೂ ಕೂಡ ತವಾ ಸಪೋರ್ಟ್ ಕೊಡುತ್ತೆ, ಗ್ಲಾಸ್ ಬೌಲ್ ಕೂಡ ಇಟ್ಕೊಳ್ಬೋದು, ಕಡಾಯಿ ಹಾಗೆ ಕುಕ್ಕರ್ ಇಟ್ಕೊಂಡು ಅಡುಗೆ ಕೂಡ ಮಾಡ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಇದನ್ನು ಹೊರತುಪಡಿಸಿ ಸೇಫ್ಟಿ ವಿಚಾರಕ್ಕೆ ಬಂದರೆ ಟಚ್ ಸೆನ್ಸಾರ್ ಕಂಟ್ರೋಲ್ ಕೂಡ ಅಳವಡಿಸಿದ್ದಾರೆ. ಇನ್ನು ಆ್ಯಂಟಿ ಸ್ಕಿಡ್ ಫೀಡ್ ಕೂಡ ಅಳವಡಿಸಿದ್ದಾರೆ. ಡಿಜಿಟಲ್ ಡಿಸ್ಪ್ಲೇ ಕೂಡ ಇದೆ. ಹೈಲೈಟ್ಸು ಪವರ್ ಕನ್ಸಂಪ್ಷನ್ನು 2500 ವ್ಯಾಟು, ಕಂಟ್ರೋಲು ಪುಷ್ ಬಟನ್ ಮಾತ್ರ ಅಳವಡಿಸಿರುತ್ತಾರೆ. ಸೊ ಈ ಒಂದು ಸ್ಟವ್ ಕೇವಲ 2000 ರೂಪಾಯಿಗೆ ಮಾತ್ರ ಅಂತೇಳಿ ತಿಳಿಸಿರೋದು. ನೀವು ಕೂಡ ಬೈ ಮಾಡ್ಕೊಳ್ಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಟ್ಯಾಗ್ ಮಾಡಿದ್ದೀನಿ. ಇಷ್ಟ ಇದ್ದವರು ಮಾತ್ರ ಬೈ ಮಾಡ್ಕೊಳ್ಬೋದು. ಇದನ್ನು ಹೊರತುಪಡಿಸಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.